ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಎಸ್ ಎಸ್ ಸಿಯಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ನಿಮ್ಗೆ MTS ಹುದ್ದೆಗಳಿಗೆ ಕಾಲ್ಫಾರ್ಮನ್ನು ಮಾಡಿದಾಗ 8,000 ಅಧಿಕ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಓಕೆ, ಅದು 10ನೇ ತರಗತಿ ಮೇಲಿತ್ತು. ಸೊ ಕನ್ನಡದಾಗೂ ಕೂಡ ಎಕ್ಸಾಮನ್ನು ಕೊಟ್ಟಿದ್ರು. ಆದ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕಿದ್ರಿ. ಅಪ್ಲಿಕೇಶನ್ ಹಾಕಿದ ಮೇಲೆ ಸೊ ನಿಮ್ಗೆ 17ನೇ ತಾರೀಕಿಗೆ ಒಂದು ಮೊಬೈಲಿಗೆ ನಾರ್ಮಲ್ ಆದಂಥ ಟೆಕ್ಸ್ಟ್ ಮೆಸೇಜ್ ಬಂದಿದೆ KKR ರೀಸನಿಂದ. ಸೊ ಆ ಮೆಸೇಜ್ ಏನಂತೇಳಿಕೆಸಿಂದ ಎಷ್ಟೋ ಜನಕ್ಕೆ ಡೌಟ್ ಇದೆ. ಓಕೆ, ಎಕ್ಸಾಮ್ ಡೇಟ್ ಯಾವಾಗ ಮತ್ತು ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಆಗ್ತಾವೆ, ಸೊ ಎಕ್ಸಾಮ್ ಯಾವ ಥರ ಇರ್ತದೆ ಅಂತೇಳಿಕೆಸಿಂದ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ. ಓಕೆ, ಈಗ ನೋಡ್ಕೊಳ್ತಿರ್ಬೋದು ನಿಮ್ಗೆ ಮೆಸೇಜ್ ಬಂದಿದ್ದು ಏನಪ್ಪ ಅಂತಂದ್ರೆ, ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದು. ಸೊ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಸೊ ಎಷ್ಟೋ ಜನ ಮೊಬೈಲ್ನಲ್ಲಿ ಅರ್ಜಿಗಳನ್ನ ಹಾಕ್ಕೊಂಡಿರ್ತೀರಿ. ಮೊಬೈಲ್ನಲ್ಲಿ ಹಾಕ್ಕೊಳ್ಳುವಾಗ ನಿಮ್ಮ ಸಿಗ್ನೇಚರ್ ಅಥವಾ ಫೋಟೋ ಏನಾದರೂ ಬ್ಲರ್ ಬಂದಿದ್ದರೆ ಸೊ ನಿಮ್ಮ ಅಪ್ಲಿಕೇಶನ್ ಡೈರೆಕ್ಟಾಗಿ ರಿಜೆಕ್ಟ್ ಆಗುತ್ತೆ. ಇಲ್ಲಿ ರಿಜೆಕ್ಟ್ ಆಗಿದೆಯೋ ಅಥವಾ ಸಬ್ಮಿಟೆಡ್ ಅಂದ್ರೆ ಅಡ್ಮಿಟೆಡ್ ಆಗಿದೆಯೋ ಅಂತೇಳಿಂದ ನಿಮ್ಗೆ ತೋರಿಸ್ತತಿ. ಆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಗೊಂದು ಮೆಸೇಜನ್ನು ಕಳಿಸಿದಾರೆ. ಸೊ ಯಾರಾದರೂ ಇನ್ನೂ ಚೆಕ್ ಮಾಡ್ಕೊಂಡಿರಲಿಲ್ಲ ಅಂದರೆ ಅವತ್ತು 17ನೇ ತಾರೀಕಿಗೆ ಚೆಕ್ ಮಾಡ್ಕೋಬೇಕಂತೇಳಿಂದ ಸಾಕಷ್ಟು ಜನ ಪ್ರಯತ್ನ ಮಾಡಿದ್ರಿ. ಬಟ್ ಅದು ಸರ್ವರ್ ಇಲ್ಲಾರದ ಕಾರಣಕ್ಕೋಸ್ಕರ ಯಾವುದೇ ಥರನಾಗಿ ಓಪನ್ ಆಗಲಿಲ್ಲ. ಸೊ ಈಗ ಅದನ್ನು ಯಾವ ಥರ ನೀವು ಚೆಕ್ಕನ್ನು ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬರು ಈ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೇಬೇಕು. ಯಾವುದೇ ಒಂದು ಅಪ್ಲಿಕೇಶನ್ SSCಯಲ್ಲಿ ಹಾಕಿದ್ರಿಪ್ಪ ಅಂತಂದ್ರೆ ಪ್ರತಿಯೊಂದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಅಡ್ವಾನ್ಸ್ ಆಗಿ ನಿಮ್ಗೊಂದು ಲಿಂಕನ್ನು ಬಿಡುಗಡೆ ಮಾಡಿರ್ತಾರೆ. ಲಿಂಕ್ ಆದಮೇಲೆ ನೆಕ್ಸ್ಟ್ ನಿಮ್ಗೆ ಈ ಲಿಂಕ್ ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನೊಂದು ವೀಕ್ನಾಗ ನಿಮ್ಮ ಅಪ್ಲಿಕೇಶನ್ ಅಂದ್ರೆ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿದೆ, ಸೊ ನೀವು ಯಾವ ಸಿಟಿಯಲ್ಲಿ ಬಿದ್ದಿದೆ ಅಂತೇಳಿಕೆಸಿಂದ ಅದನ್ನು ಕೂಡ ಶೋ ಆಗುತ್ತೆ. ಸೊ ಎಷ್ಟನೇ ಡೇಟಿಗಿದೆ ಮತ್ತು ಯಾವ ಶಿಫ್ಟ್ ಇದೆ ಅಂತೇಳಿಕೆಸಿಂದ ಅದನ್ನು ಕೂಡ ನಿಮ್ಗೆ ರಿಲೀಸ್ ಮಾಡ್ತಾರೆ. ಅದು ಕೂಡ ನಿಮ್ಗೆ ಲಿಂಕ್ ಮುಖಾಂತರ ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಬರ್ತದೆ. ಸೊ ಅವೆಲ್ಲ ಇನ್ಫಾರ್ಮೇಷನ್ಗಳನ್ನ ಅಚ್ಚುಕಟ್ಟಾಗಿ ಕನ್ನಡದಾಗ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಒಂದು ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಗೂಗಲ್ನಲ್ಲಿ ಹುಡುಕಿದರೆ ಸಿಗ್ತಿರಲ್ಲ. ಸೊ ಗೂಗಲ್ನಲ್ಲಿ ಕೂಡ ನಿಮ್ಗೆ ನಾನಾ ಥರದ ಇನ್ಫಾರ್ಮೇಷನ್ಗಳು ಬರ್ತಾ ಇರ್ತವೆ. ಅವೆಲ್ಲ ಮಾಹಿತಿಗಳನ್ನು ಸಡನ್ನಾಗಿ ನೀವು ಕೇವಲ ಒಂದು 2-3 ನಿಮಿಷದಲ್ಲಿ ಮಾಹಿತಿಗಳನ್ನ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಓಕೆ, ನಾವು ಕನ್ನಡಿಗರಾಗಿ ಕನ್ನಡದಲ್ಲಿ ಮಾಹಿತಿಗಳನ್ನ ಸಾಕಷ್ಟು ತಿಳಿದುಕೊಳ್ಳೋಣ. ಸೊ ಹಿಂದಿ ಇಂಗ್ಲೀಷ್ನಲ್ಲಿ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳು ಬರ್ತಾ ಇರ್ತವೆ. ಸೊ ಅದು ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಅರ್ಥ ಆದವ್ರಿಗೆ ಓಕೆ, ನಾನಿದ್ದೀನಿ ನಿಮ್ಗೆ ಎನಿ ಟೈಮ್ ಸಪೋರ್ಟ್ ಮಾಡೋಕ್ಕೆ. SSCದಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದರೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಓಕೆ, ಬನ್ನಿ ಈಗ ಟಾಪಿಕ್ ಬಗ್ಗೆ ಬರೋಣ. ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂತೇಳಿಕೆಸಿಂದ ಹವಾಲ್ದಾರ್ ಅಂತೇಳಿಕೆಸಿಂದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದರು. ಓಕೆ, ಆ ಹುದ್ದೆಗಳದ್ದು ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ಥರ ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಸೊ ನಾನು ಬೇಕಾದರೆ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ನಿಮಗೂ ಕೂಡ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಬಂದಿದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮ್ಗೆ ಓಪನ್ ಆಗುತ್ತೆ. ಓಕೆ, ಈ ಥರ ಓಪನ್ ಆದಾಗ ನೀವೇನು ಕ್ಲಿಕ್ ಮಾಡಬೇಕು, ಇಲ್ಲಿ ನೋಡ್ಕೊಳ್ರಿ ಕೊಟ್ಟಿದ್ದಾರೆ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ CBN ಎಕ್ಸಾಮಿನೇಷನ್ 2024 ಟೈರ್ 1 ಕ್ಲಿಕ್ ಕೇರ್ ಟು ನೋ ದ ಅಪ್ಲಿಕೇಶನ್ ಸ್ಟೇಟಸ್. ಅಂದ್ರೆ ನಿಮ್ಗೆ ಆ ಲಿಂಕ್ ಮೇಲೆ ಅದೇನು ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ರಿ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ KKR ರೀಸನ್. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ನೀವು ವೆಬ್ಸೈಟ್ನಾಗ ಹೋಗಿ ಚೆಕ್ ಮಾಡ್ತಿರ್ತಕ್ಕಂಥದ್ದು. ಸೊ ಬೇರೆ ಬೇರೆ ಸ್ಟೇಟದ್ದು ಕೂಡ ನಿಮಗೆ ಲಿಂಕ್ ಶೋ ಆಗುತ್ತೆ. ನಮ್ಮ ಕರ್ನಾಟಕದ KKR ರೀಜನ್ ಅಂದರೆ ಕರ್ನಾಟಕ ಕೇರಳ ರೀಜನ್. ಈ ರೀಸನ್ ಮೇಲೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಸ್ಟೇಟಸ್ ಆಯಿತು ಮತ್ತು ಯಾವುದೇ ಒಂದು ಪ್ರತಿಯೊಂದು ಇನ್ಫಾರ್ಮೇಷನ್ನ ನೋಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಈ ನಮ್ಮ KKR ರೀಜನ್ದಲ್ಲಿ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ಈ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕಾದ್ರೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಅಂತ ಏನಿದೆಯಲ್ಲ, ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತಿದ್ದಲ್ಲಿ ಇಲ್ಲಿ ಬಾಕ್ಸ್ ಕಾಣ್ತಿದೆಯಲ್ಲ ಈ ಬಾಕ್ಸ್ ಮೇಲೆ ಹಾಕ್ರಿ. ಏನಿರ್ತಪ್ಪ ಅಂತಂದ್ರೆ 10024567228 ಈ ಥರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ. ಸೊ ನೀವು ಮೊದಲಿನ ರಿಜಿಸ್ಟ್ರೇಷನ್ ನಂಬರ್ ಅಲ್ಲ, ಈಗ ಯಾರಾದರೂ ರೀಸೆಂಟಾಗಿ ಅಪ್ಲಿಕೇಶನ್ ಆಗಿದ್ರೆ ಸೊ ನೀವು ಅಪ್ಲಿಕೇಶನ್ ನಂಬರು ನಿಮ್ಮ ಹತ್ರ ಎಲ್ಲೋ ಔಟ್ಸೈಡ್ ನಿಮ್ಮ ಮನೇಲಿ ಇಟ್ಟಿದ್ದೀರಪ್ಪ ಅಂತಂದ್ರೆ ಸೊ ನಿಮ್ಮ ಮೊಬೈಲಿಗೆ ಅಥವಾ ನಾರ್ಮಲ್ ಮೆಸೇಜ್ಗಳು ಬಂದಿರ್ತಾವೆ, ಅಲ್ಲಿ ಹೋಗಿ ನೀವು SSC ಅಂತೇಳಿ ಸರ್ಚ್ ಮಾಡಿದರೆ ಸೊ ನಿಮ್ಗೆ ಆ ನಂಬರ್ ಸಿಗ್ತದೆ. ಆ ನಂಬರ್ ಸಿಕ್ಕ ಮೇಲೆ ಅದನ್ನು ಹಾಕಿ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಯಾವ ಥರ ಹಾಕಬೇಕಂತ ನಾನು ತಿಳಿಸ್ಕೊಡ್ತೀನಿ ನೋಡ್ಕೊಳ್ರಿ. ಡೇಟ್ ಆಫ್ ಬರ್ತ್ ಯಾವ ಥರ ಹಾಕಬೇಕಪ್ಪ ಅಂತಂದರೆ ಸೊ ನಿಮ್ದು ಏನಪ್ಪ ತಿಂಗಳು ಡೇಟ್ 13 ಇದೆ ಅಂತ ತಿಳ್ಕೊಳ್ರಿ. ಅಕಸ್ಮಾತ್ 2 ಇದೆ ಅಂತ ತಿಳ್ಕೊಳ್ರಿ, ಡೇಟ್ 02 ಅಂತ ಹಾಕ್ರಿ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ, ಎಕ್ಸಾಂಪಲ್ ಕೊಟ್ಟಿದ್ದಾರೆ ರೈಟ್ ಸೈಡಿಗೆ, ಅದೇ ಥರನ ಹಾಕ್ಬೇಕು. ಆ ಬ್ರಾಕೆಟ್ ಏನು ಹಾಕಕ್ಕೆ ಹೋಗ್ಬೇಡ್ರಿ, ನಿಮಗೇನು ಬಾರ್ ಅಂತ ಕೊಟ್ಟಿದ್ದಾರಲ್ಲ ಸೊ ಆ ಥರ 02 ಮಂತ್ ಏನಾದರೂ 3 ಇತ್ತಪ್ಪ ಅಂತಂದರೆ 03 ನೆಕ್ಸ್ಟ್ ಬಾರ್ ಕೊಟ್ಟು
ನಿಮ್ದು ಏನಾದರೂ ಡೇಟ್ ಆಫ್ ಇಯರ್ 2003 2002 ಇತ್ತಪ್ಪ ಅಂದ್ರೆ 2002 ಅಂತ ಹಾಕಿಸಿಂದ ಕೆಳಗಡೆ ಐ ಹ್ಯಾವ್ ನೋಟೆಡ್ ದ ಅಬೋವ್ ಇನ್ಸ್ಟ್ರಕ್ಷನ್ ಐ ಅಗ್ರಿ ಅಂತ ಹೇಳಿಸಿಂದ ಆ ಟಿಕ್ಕಿ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನಿಮಗೆ ಕ್ಯಾಪ್ಚಾ ಶೋ ಆಗ್ತಾಯಿದೆ 230FB2 ಅಂತ ಹೇಳಿಸಿಂದ ಆ ಕ್ಯಾಪ್ಚಾವನ್ನು ಕೆಳಗಡೆ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಆದಮೇಲೆ ಚೆಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕೊಟ್ಟಿರಪ್ಪ ಅಂತಂದ್ರೆ ಸೊ ನಿಮ್ಮ ಅಪ್ಲಿಕೇಶನ್ ಅಡ್ಮಿಟೆಡ್ ಅಂತ ಹೇಳಿಸಿಂದ ನಿಮ್ಮ ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಕೆಳಗಡೆ ಶೋ ಆಗುತ್ತೆ. ಸೊ ನನಗೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ನೇ ನಂಬರ್ ಗೊತ್ತಿಲ್ಲ ಅಂತನ್ನೋರಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ನಿಮ್ಮ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರನ್ನು ಯಾವ ಥರ ನೀವು ಕಂಡು ಹಿಡಿಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಎಂಟರ್ ಯುವರ್ ನೇಮ್ ಅಂತಂದ್ರೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ದಲ್ಲಿ ಯಾವ ಥರ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ನೇಮ್ ಇದೆಯಲ್ಲ ಆ ನೇಮನ್ನು ಹಾಕ್ರಿ. ಮೇಲ್ಗಡೆ ಎಂಟರ್ ಯುವರ್ ಫುಲ್ ನೇಮ್ ಯಾವ ಥರ ನೇಮ್ ಇರುತ್ತಲ್ಲ ಆ ನೇಮನ್ನು ಹಾಕ್ರಿ. ಒಟ್ಟು ಕ್ಯಾಪಿಟಲ್ ಲೆಟರ್ನಾಗ ಇರಬೇಕಾಗುತ್ತೆ. ಅಂದ್ರೆ ಈ ಸರಿ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಓನ್ಲಿ 4 ಕ್ಯಾರೆಕ್ಟರ್ಸ್. ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನೋ ಒಂದು ಶ್ರೀಧರ್ ಅಂತ ಏನೋ ಒಂದು ನಿಮ್ಮ ನೇಮ್ ಇತ್ತು ಅಂತ ತಿಳ್ಕೊರಿ. ನಿಮ್ಮದು ಮೊದಲಿಗೆ 4 ಕ್ಯಾಪಿಟಲ್ ಲೆಟರನ್ನು ಸ್ಪೆಲ್ಲಿಂಗನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಎಂಟರ್ ಯುವರ್ ಫಾದರ್ ನೇಮ್ ಕೆಳಗಡೆ ಕೂಡ ನಿಮ್ಮ ಫಾದರ್ ನೇಮ್ ಏನಿತ್ತಪ್ಪ ಅಂತಂದರೂ ಕೂಡ ಅದನ್ನು ಕೂಡ 4 ಕ್ಯಾಪಿಟಲ್ ಲೆಟರನ್ನು ಎಂಟ್ರಿ ಮಾಡಿಕೊಡ್ರಿ. ನೆಕ್ಸ್ಟ್ ಅದೇ ಥರನಾಗಿ ಪ್ಲೀಸ್ ಎಂಟರ್ ಯುವರ್ ಡೇಟ್ ಆಫ್ ಬರ್ತ್. ನಿಮ್ಮ ಡೇಟ್ ಆಫ್ ಬರ್ತನ್ನು ಮೇಲ್ಗಡೆ ಯಾವ ಥರ ಹೇಳಿದ್ನಲ್ಲ ಅದೇ ಥರ ಎಂಟರ್ ಮಾಡಿದ್ರಪ್ಪ ಅಂತಂದ್ರೆ ಕೆಳಗಡೆ ಸರ್ಚ್ ಅಂತ ಆಪ್ಷನ್ ಕಾಣ್ತಾ ಇದೆ. ಆ ಸರ್ಚ್ ಮೇಲೆ ಆಪ್ಷನ್ ಕೊಟ್ಟಿರಪ್ಪ ಅಂತಂದ್ರೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ಏನಾದರೂ ಗೊತ್ತಿರಲಿಲ್ಲಪ್ಪ ಅಂತಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಶೋ ಆಗುತ್ತೆ. ಆ ರಿಜಿಸ್ಟ್ರೇಷನ್ ನಂಬರನ್ನು ತೊಗೊಂಡ್ಕೇಶಿಂದ ಸೊ ಇಲ್ಲಿ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಸಬ್ಮಿಟೆಡ್ ಕೊಟ್ಟರೆ ಚೆಕ್ ಅಪ್ಲಿಕೇಶನ್ ಸ್ಟೇಟಸ್ ಕೊಟ್ಟಿರಪ್ಪ ಅಂತಂದ್ರೆ ನಿಮ್ಗೆ ಶೋ ಆಗುತ್ತೆ. ಓಕೆ, ಇದ್ರ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತಪ್ಪ ಅಂತಂದ್ರೆ 30ನೇ ತಾರೀಕಿಂತ ಇದೇ ತಿಂಗಳ 30ನೇ ತಾರೀಕಿಂತ ನಿಮ್ಮ ಇದು MTS ಎಕ್ಸಾಮ್ ಮಲ್ಟಿಪ್ಲಿಕೇಶನ್ ಸ್ಟಾಪ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಕನ್ನಡದಲ್ಲಿ ಕೂಡ ಎಕ್ಸಾಮ್ ಇದೆ. ನಿಮ್ಮ ಎಕ್ಸಾಮ್ ಯಾವ ಡೇಟಿಗೆ ಇರುತ್ತಲ್ಲ ಅದರ ಹಿಂದ್ಗಡೆ 5 ದಿನದ ಹಿಂದ್ಗಡೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಓಕೆ, ನಿಮ್ಮ ಎಕ್ಸಾಮ್ ಎಲ್ಲಿ ಬಿದ್ದಿದೆ, ಸೊ ಎಷ್ಟನೇ ಶಿಫ್ಟ್ ಇದೆ ಅಂತ ಹೇಳ್ಕೇಶಿಂದ ಆ ಇನ್ಫಾರ್ಮೇಷನ್ನ ನಾನು ಬಂದ ತಕ್ಷಣ ನಿಮಗೆ ಆ ಮಾಹಿತಿಯನ್ನು ಕೊಡ್ತೀನಿ. ಓಕೆ, ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ದಾಗ 100% ಸಿಗ್ತಾನೆ ಇರ್ತದೆ. ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದರೆ ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಏನು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇದ್ದಿಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಾವು ಪ್ರತಿಯೊಂದು ಅಪ್ಡೇಟ್ ಇದ್ರದ್ದು ರಿಸಲ್ಟ್ ಆಯಿತು, ಕೀ ಆನ್ಸರ್ ಆಯಿತು, ಎಕ್ಸಾಮ್ ಸೊ ನಿಮಗೆ ಎಕ್ಸಾಮ್ ಯಾವ ಥರ ಕ್ವಶನ್ಸ್ ಫಸ್ಟ್ ಶಿಫ್ಟ್ನಲ್ಲಿ, ಸೆಕೆಂಡ್ ಶಿಫ್ಟ್ನಲ್ಲಿ, ಥರ್ಡ್ ಶಿಫ್ಟ್ನಲ್ಲಿ ಯಾವ ಥರ ಎಕ್ಸಾಮ್ಗಳು ನಡೀತಾ ಇದ್ದಾವೆ ಅಂತ ಹೇಳ್ಕೇಶಿಂದ ನಾನು ನಿಮಗೆ ಲೈವ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿ ನಿಮ್ಗೆ ಕ್ವಶನ್ಸ್ಗಳು ಯಾವ ಥರ ಕೇಳ್ತಾ ಇದ್ದಾರೆ. ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನ ಫಸ್ಟ್ ಶಿಫ್ಟಿಂದ ಏನಾದರೂ ಮಾಹಿತಿಗಳನ್ನ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. 30ನೇ ತಾರೀಕು ನಡೆದಿರ್ತಕ್ಕಂಥ ಎಕ್ಸಾಮ್ ಯಾವ ಥರ ಇತ್ತು, ಸೊ ಟಫ್ ಇತ್ತಾ ಏನು ನಾರ್ಮಲ್ ಆಗಿತ್ತಾ ಅಂತ ಹೇಳ್ಕೇಶಿಂದ ನಾರ್ಮಲೈಸೇಷನ್ ಎಷ್ಟು ಬರ್ಬೋದು ಅಂತ ಹೇಳ್ಕೇಶಿಂದ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋಕೆ ನಾನು ಇರ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಬೇಕಿದ್ರೆ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಕೂಡ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್.